MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲ, ಇನ್ನೂ ಬಹಳಷ್ಟು. ಒಂದು ದಿನ ಮಾತ್ರ ಬಾಕಿ. ತೀವ್ರ ವಿರೋಧದ ನಡುವೆ ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭ ಆಗಲಿದೆ. ಲಿಂಗಾಯತ ಸಮುದಾಯ ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕು ಅನ್ನೋ ಗೊಂದಲಕ್ಕೆ ಸಿಲುಕಿದ್ರೆ ಒಕ್ಕಲಿಗ ಸಮುದಾಯ ಸ್ಪಷ್ಟ ನಿರ್ಧಾರ ಕೈಗೊಂಡಿದೆ. ರಾಜಕೀಯ ವೈರಿಗಳಂತೆ ಕಾದಾಡುವಂಥ ನಾಯಕರು ಕೂಡ ಜಾತಿ ವಿಷಯ ಬರ್ತಿದ್ದ ಹಾಗೇನೆ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ಜನರಷ್ಟೇ ಅಲ್ಲ, ಸಚಿವ ಸಂಪುಟದಲ್ಲೇ ವಿರೋಧವಾಗಿತ್ತು. ತೀವ್ರ ಗೊಂದಲಗಳ ನಡುವೆ ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ಶುರುವಾಗ್ತಿದೆ. ಸರ್ಕಾರ ಮಾಡ್ತಿರೋ ಜಾತಿ ಗಣತಿ ಜಾತಿಗಳ ನಡುವೆ ಕಿಚ್ಚು ಹೊತ್ತಿಸಿದೆ. ನಿನ್ನೆಯಷ್ಟೇ ವೀರಶೈವ ಲಿಂಗಾಯತ ಸಮುದಾಯ ಏಕತಾ ಸಮಾವೇಶ ನಡೆಸ್ತವು. ಇವತ್ತು ಒಕ್ಕಲಿಗ ನಾಯಕರು ತಮ್ಮ ಸಮುದಾಯದ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಕರ್ನಾಟಕದಲ್ಲಿ ಜಾತಿ ಗಣತಿ ಕಿಚ್ಚು, ಒಕ್ಕಲಿಗರ ಒಗ್ಗಟ್ಟು. ಜಾತಿ ಇಬ್ಬಾಗ ಬೇಡ, ಒಕ್ಕಲಿಗರು ಎಂದೇ ಬರೆಸಲು ನಿರ್ಣಯ. ನಾಳೆ ಒಂದೇ ದಿನ ಬಾಕಿ. ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ಶುರುವಾಗಲಿದೆ. ಆದರೆ ಜಾತಿಗಳ ನಡುವೆ ಗೊಂದಲ ಏರ್ಪಟ್ಟಿದೆ. ತಮ್ಮಲ್ಲೇ ಹಲವು ಉಪಜಾತಿಗಳಿದ್ದು ಯಾವುದನ್ನ ಬರೆಸಬೇಕು ಅನ್ನೋ ಗೊಂದಲಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಇವತ್ತು ಬೆಂಗಳೂರಿನಲ್ಲಿ ಆದಿಚುಂಚನಗಿರಿಯ ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಒಕ್ಕಲಿಗರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು, ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ 3 ರಾಜಕೀಯ ಪಕ್ಷಗಳ ಒಕ್ಕಲಿಗ ನಾಯಕರು ಪಾಲ್ಗೊಂಡಿದ್ರು. ಸುದೀರ್ಘ ಚರ್ಚೆ ಬಳಿಕ ಕೆಲವು ಮಹತ್ವದ ನಿರ್ಣಯಗಳನ್ನ ಕೈಗೊಂಡ್ರು. ಜಾತಿ ಗಣತಿ ವೇಳೆ ಧರ್ಮ ಕಾಲಂನಲ್ಲಿ ಹಿಂದೂ ಎಂದು, ಜಾತಿಯ ಕಾಲಂನಲ್ಲಿ ಒಕ್ಕಲಿಗ ಎಂದು ಬರೆಸಬೇಕು. ಯಾರಿಗೋ ಗೊಂದಲ ಬೇಡ ಅಂತ ಸಭೆಯಲ್ಲಿ ನಿರ್ಮಲಾನಂದನಾಥ ಶ್ರೀಗಳು ಸಲಹೆ ನೀಡಿದ್ರು. ಉಪಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದೇ ಬರೆಸಲು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ನಿರ್ಮಲಾನಂದನಾಥ ಶ್ರೀಗಳು ಮಂಡಿಸಿದ ನಿರ್ಣಯಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ, ಮಾಜಿ ಸಿಎಂ ಸದಾನಂದ ಗೌಡ ಸೇರಿದಂತೆ ಹಲವು ನಾಯಕರು ಅನುಮೋದನೆ ನೀಡಿದ್ರು. ಇದೇ ವೇಳೆ ಸಮೀಕ್ಷೆಯನ್ನ 45 ದಿನಗಳ ಕಾಲ ಮುಂದೂಡಿದ್ರೆ ಒಳ್ಳೆಯದು ಅನ್ನೋ ಒತ್ತಾಯ ಕೂಡ ಕೇಳಿ ಬಂತು. ಕಾಲಂ 9, 10, 11ರಲ್ಲಿ ಏನೇ ಇದ್ರೂ ಕೂಡ ನಮ್ಮ ಎಲ್ಲ ಸಮುದಾಯದಲ್ಲೂ ಕೂಡ ಸೇರಿ ಒಪ್ಪಿಕೊಂಡಿರ್ತಕ್ಕಂಥ ಒಕ್ಕಲಿಗ ಕೋಡ್ ನಂಬರ್ 1541. ಕೆಲವೊಂದು ಕಡೆ ತಮ್ಮ ಅಸ್ಮಿತೆಗೋಸ್ಕರ ಸ್ವಲ್ಪ ಕಡಿಮೆ ಸಂಖ್ಯೆ ಇರ್ತಕ್ಕಂಥದ್ದು ನಾನಾ ಕಾರಣಗಳಿಗೋಸ್ಕರ ಆಚರಣೆಗೋಸ್ಕರ ಉಪಪಂಗಡವನ್ನ ಬಳಸ್ಕೊಳ್ಳೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದಾಗ ಅದನ್ನ ಬೇಕಾದ್ರೆ ಅವರು ಬಳಸ್ಕೊಳ್ಳಿ. ಇನ್ನು ಯಾವ್ಯಾವ ನಾಯಕರು ಸಭೆಯಲ್ಲಿ ಯಾವ ಅಭಿಪ್ರಾಯ ಮಂಡಿಸಿದ್ರು ಅನ್ನೋದನ್ನ ನೋಡೋದಾದ್ರೆ, ಕುಮಾರಸ್ವಾಮಿ ಮಾತನಾಡ್ತಾ ಕಾಂತರಾಜ್ ಆಯೋಗದ ವರದಿಯನ್ನ ಮೂಲೆಗೆ ಹಾಕಿದ್ದಾರೆ. ಮೊನ್ನೆ ಸಂಪುಟ ಸಭೆಯಲ್ಲಿ ಡಿಸಿಎಂ ಡಿಕೆ ಸೇರಿ ಹಲವರು ಇದನ್ನ ವಿರೋಧಿಸಿದ್ರು. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಿದೆ, ಈಗ ರಾಜ್ಯ ಸರ್ಕಾರ ಮಾಡುವ ಅವಶ್ಯಕತೆ ಏನಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ 15 ದಿನದಲ್ಲಿ ಸಮೀಕ್ಷೆ ಮಾಡೋದಕ್ಕಾಗಲ್ಲ ಅನ್ನೋ ಆತಂಕ ಬೇಡ. ಸಮೀಕ್ಷೆಗೆ 15 ದಿನ ಸಾಕಾಗುತ್ತೋ ಇಲ್ವೋ ಅಂತ ಚರ್ಚಿಸುತ್ತೇವೆ. ಈ ಸಮೀಕ್ಷೆಯಿಂದ ಸಮುದಾಯಕ್ಕೆ ಅನುಕೂಲ ಆಗಲಿದೆ ಅಂತಂದ್ರು. ವಿಪಕ್ಷ ನಾಯಕ ಆರ್ ಅಶೋಕ್, ಒಕ್ಕಲಿಗ ಅಂದ್ರೆ ನಮ್ಮದು ದೊಡ್ಡ ಸಮುದಾಯ. ಸಮೀಕ್ಷೆಯಲ್ಲಿ ತಪ್ಪಾದ್ರೆ ನಮಗೆ ನಾಳೆ ಸಮಸ್ಯೆ ಆಗಲಿದೆ. ಸಮೀಕ್ಷೆಯಲ್ಲಿ ತಪ್ಪು ಮಾಡಿದ್ರೆ ಜನ ನಮಗೆ ಶಿಕ್ಷೆ ಕೊಡ್ತಾರೆ. ಸಮೀಕ್ಷೆಯಿಂದ ನಾವು ಸಣ್ಣವರಾಗಬಾರ್ದು. ಜಾತಿಗಳನ್ನ ಭಾಗ ಮಾಡಿದಷ್ಟು ನಮಗೆ ಸಮಸ್ಯೆ ಅಂದ್ರು. ಸಭೆ ಬಳಿಕ ಮಾತನಾಡಿದ ನಾಯಕರು ಜಾತಿ ಸಮೀಕ್ಷೆಯಲ್ಲಿನ ಗೊಂದಲಗಳಿಗೆ ಆಕ್ರೋಶ ಹೊರಹಾಕಿದ್ರು.
ಭವಿಷ್ಯಕ್ಕೋಸ್ಕರವಾಗಿ ಸಮಾಜಕ್ಕಾಗಿರತಕ್ಕಂತ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಪರಮ ಪೂಜ್ಯರ ಒಂದು ಡೈರೆಕ್ಷನ್ ಮೇಲೆ ನಾವೆಲ್ಲ ಸೇರಿ ಅವ್ರ ನಾಯಕತ್ವದಲ್ಲೇ ಮುಂದೆ ಏನಾದರೂ ಈ ಸಮಾಜಕ್ಕೆ ಪುನಃ ಅನ್ಯಾಯ ಆಗ್ತಕ್ಕಂಥ ರೀತಿಯ ಒಂದು ವರದಿ ಬಂದ್ರೆ ಅದಕ್ಕೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಮುಂದಿನ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸಬೇಕು ಅಂತಕ್ಕಂಥ ಒಂದು ಪ್ರಿಲಿಮಿನರಿ ಡಿಸ್ಕಷನ್ ಅಷ್ಟೇ. 15 ದಿನದಲ್ಲಿ ಸರ್ವೆ ಮಾಡಿದ್ರೆ ಇದು ಎರಾಫೇರಿ ಸರ್ವೆ ಆಗುತ್ತೆ. ಅದಕ್ಕೆ ಸಮಯಾವಕಾಶ ಕೊಡಬೇಕು. ಸರ್ವೆ ಆದ ಮೇಲೆ ಜಾತಿಯನ್ನು ಸರಿಯಾಗಿ ನಾವು ಬರ್ದಿದೀವ, ಮನೆ ಇನ್ಕ್ಲೂಡ್ ಆಗಿದೆಯೋ ಇಲ್ಲೋ, ಇದಕ್ಕೆ ವೆರಿಫಿಕೇಶನ್ ಮಾಡೋದಕ್ಕೆ ಕೂಡ ಅವಕಾಶ ಕೊಡಬೇಕು. ಆನ್ಲೈನ್ ಅಲ್ಲಿ ಇದನ್ನ ಹಾಕಬೇಕು. ಲಿಂಗಾಯತರಾದ್ಮೇಲೆ ಒಕ್ಕಲಿಗರು ಅತಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂತ ಪ್ರತೀತಿ ಇದೆ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನ ಒಡಿಬಾರದು. ಒಕ್ಕಲಿಗ ಅಲ್ಲಿ ಸಬ್ ಕ್ಯಾಸ್ಟ್ 108 ಮಾಡಿ ಅದನ್ನ ಛಿದ್ರಗೊಳಿಸಬಾರದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಒಂದೇ ಜಾತಿಯವರಾದರೂ ರಾಜಕೀಯವಾಗಿ ಎಣ್ಣೆ ಸೀಗೆಕಾಯಿ ರೀತಿ ನಡೆದುಕೊಳ್ತಾರೆ. ಇವತ್ತು ತಮ್ಮ ಸಮುದಾಯದ ಸ್ವಾಮೀಜಿಗಳ ಎದುರು ಒಬ್ಬರ ಹೆಸರನ್ನ ಒಬ್ಬರು ಪ್ರಸ್ತಾಪಿಸಿ ಹಾಡಿ ಹೊಗಳಿದ್ರು. ಜಾತಿ ಗಣತಿಯಲ್ಲಿ ಹಲವು ಸಮಸ್ಯೆಗಳಿದ್ದವು. ಕಾಂತರಾಜ ವರದಿ ಬಗ್ಗೆಯೂ ಚರ್ಚೆ ಆಗ್ತಿದೆ. ಈ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ಅಂತ ಕುಮಾರಸ್ವಾಮಿ ಶ್ಲಾಘನೆ ಮಾಡಿದ್ರು. ಎಚ್.ಡಿ.ಕೆ. ಪರಸ್ಪರ ಕೈ ಕುಲುಕಿದ್ರು. ನಿಖಿಲ್ ಶೇಕ್ ಹ್ಯಾಂಡ್ ಮಾಡಿದ್ರು. ಇನ್ನು ಇದೇ ಸಭೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಎಲ್ಲ ನಾಯಕರಿಗೆ ಶೇಕ್ ಹ್ಯಾಂಡ್ ಮಾಡಿ ಮಾತಾಡಿಸಿದ್ರು. ಆದರೆ ಮಾಗಡಿ ಶಾಸಕ ಬಾಲಕೃಷ್ಣ ಎದ್ದು ನಿಂತು ನಮಸ್ಕಾರ ಮಾಡಿದ್ರು. ಡಿಕೆಶಿ ನೋಡಿಯೋ ನೋಡದಂತೆ ಹೋದ ಪ್ರಸಂಗ ನಡೆಯಿತು. ಒಕ್ಕಲಿಗರ ಸಭೆಯಲ್ಲಿ ಭಾಗಿಯಾಗಿದ್ದ ಸ್ಫಟಿಕಪುರಿ ಮಠದ ನಂಜಾವಧೂತ ಸ್ವಾಮೀಜಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತಾನೆ ಬರೆಸಬೇಕು ಎಂಬ ಸಂದೇಶ ಸಾರಿದ್ರು. ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಭೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಗೈರಾಗಿದ್ರು. ಅದೇನೇ ಇರಲಿ, ಒಕ್ಕಲಿಗರು ಒಗ್ಗಟ್ಟಿನ ನಿರ್ಧಾರ ಕೈಗೊಂಡಿದ್ದಾರೆ. ಧರ್ಮದ ಜಾಗದಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಒಕ್ಕಲಿಗ ಎಂದು ಬರೆಸಲು ನಿರ್ಧರಿಸಿದ್ದಾರೆ. ಕಿರಣ್ ಹನಿಯಾಡ್ಕ, TV9 ಬೆಂಗಳೂರು. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.